ವಿಧಾನ ಪರಿಷತ್ನಲ್ಲಿ ಖಾಲಿ ಆಗಿರುವ ಇನ್ಫ್ಯಾಕ್ಟ್ 7 ಸ್ಥಾನಗಳಿಗೆ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸಾಮಾನ್ಯವಾಗಿ ವಿಧಾನ ಪರಿಷತ್ನ ಚುನಾವಣೆ ಅಂತಂದ್ರೆ ಸಾಮಾನ್ಯ ಮತದಾರರಿಗೆ ಅಥವಾ ಜನಸಾಮಾನ್ಯರಿಗೆ ಹೆಚ್ಚಿಗೆ ಕುತೂಹಲ ಅಥವಾ ಆಸಕ್ತಿಯ ವಿಚಾರ ಅಲ್ಲ. ಹಿಂಗೂ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದೀವಿ ಶಾಸಕರನ್ನ, ಅವರು ವೋಟ್ ಮಾಡಿ ಪರಿಷತ್ಗೆ ಸದಸ್ಯರನ್ನ ಆಯ್ಕೆ ಮಾಡ್ತಾರೆ, ಹೀಗಾಗಿ ಇದು ಅವರವರಿಗೆ ಬಿಟ್ಟ ವಿಚಾರ ಅನ್ನೋ ರೀತಿಯ ಕಲ್ಪನೆ. ಆದ್ರೆ ಈ ಬಾರಿಯ ಅದರಲ್ಲೂ ಈಗ ನಡೀತಾ ಇರುವ ಪರಿಷತ್ನ ಚುನಾವಣೆ ಕೇವಲ ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆ ಪ್ರಕ್ರಿಯೆ ಅಲ್ಲ, ಬದಲಾಗಿ ಇಬ್ಬರು ರಾಜಕೀಯ ನಾಯಕರು, ಅದರಲ್ಲೂ ಒಬ್ರು ಹಾಲಿ ಸಿಎಂ, ಒಬ್ರು ಮಾಜಿ ಸಿಎಂ, ಮುಂದೆ ಸಿಎಂ ಆಗಬೇಕು ಅಂತಿರುವವರು, ಈ ಇಬ್ಬರ ನಡುವಿನ ಪ್ರತಿಷ್ಠೆಯ ಹೋರಾಟವಾಗಿ ಪರಿವರ್ತನೆ ಆಗಿದೆ. ಕ್ರಾಸ್ ವೋಟಿಂಗ್ ಅಥವಾ ಅಡ್ಡ ಮತದಾನವನ್ನ ತಡೆದವರು 2028ಕ್ಕೂ ಕೂಡ ಚುನಾವಣೆಯನ್ನ ಗೆಲ್ಲುವ ಪಾಸಿಬಿಲಿಟೀಸ್ ಇದೆ ಅನ್ನೋ ಲೆಕ್ಕಾಚಾರ ಚುನಾವಣಾ ಅಖಾಡದಲ್ಲಿ, ರಾಜಕೀಯ ಅಖಾಡದಲ್ಲಿ ಪ್ರಾರಂಭವಾಗಿದೆ. ಈ ಆಂತರಿಕ ಮುನಿಸು ಅನ್ನೋದಿದೆಯಲ್ಲ, ಒಂದ್ ಕಡೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದ ಹಾಗೆ ಅದ್ರ ಬಗ್ಗೆ ಅಸಮಾಧಾನ ಇರುವವರು, ಸಚಿವ ಸಂಪುಟಕ್ಕೆ ಇನ್ನೂ ಸೇರ್ಪಡೆ ಆಗದೇ ಇರೋರು ಅಸಮಾಧಾನಗೊಂಡಿರೋದು, ಇಂಥವರ ಕ್ರಾಸ್ ವೋಟಿಂಗ್ ಅನ್ನ ತಪ್ಪಿಸಿದ್ರೆ ಡಿಕೆ ಶಿವಕುಮಾರ್ ಅವರ 2 ವರ್ಷದ ಹಾಗೆ 2028ರ ಹಾದಿ ಕೂಡ ಸುಗಮ ಅನ್ನೋ ಲೆಕ್ಕಾಚಾರ. ಬಿಜೆಪಿ ಒಳಗೂ ಇದ್ದಾರೆ ಅಸಮಾಧಾನಿತರು. ಅವರು ಕ್ರಾಸ್ ವೋಟಿಂಗ್ ಅನ್ನ ತಪ್ಪಿಸಿದ್ರೆ 2028ರಲ್ಲಿ ಎಲ್ಲರೂ ನಮ್ಮ ಜೊತೆಯಲ್ಲಿದ್ದಾರೆ ಅನ್ನೋ ವಿಶ್ವಾಸ ಬಿಜೆಪಿ ಪಾಳ್ಯದ ಒಳಗೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅಂತ ಆಶಿಸ್ತಾ ಇರುವ ಕುಮಾರಸ್ವಾಮಿ ಅವರಿಗೂ ಕೂಡ ಈ 3ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಅವರನ್ನ ಗೆಲ್ಲಿಸಿಕೊಂಡು ಬರೋದು ಪ್ರತಿಷ್ಠೆಯ ಪ್ರಶ್ನೆಯಾಗಿದೆ. ಹೀಗಾಗಿ ಈ ಬಾರಿಯ ಪರಿಷತ್ನ ಚುನಾವಣೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ವಿಚಾರಕ್ಕೂ ಕೂಡ ಇಂಡೈರೆಕ್ಟ್ಲಿ ಕನೆಕ್ಟೆಡ್ ಆಗಿರೋದ್ರಿಂದ ಜನಸಾಮಾನ್ಯರಿಗೂ ಕೂಡ ಕುತೂಹಲದ ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ಎದ್ದಿರುವ ಪ್ರಶ್ನೆಗಳಿಗೆ ಯಾರ ಪ್ರತಿಷ್ಠೆ ಗೆಲ್ಲುತ್ತೆ, ಯಾವ ರೀತಿ ಗೆಲ್ಲುತ್ತೆ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ಇವತ್ತಿನ ಮಹಾಭಾರತದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೂ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಪರಿಷತ್ಗೆ ನಡೆಯುವ ಚುನಾವಣೆ ಸಾಮಾನ್ಯವಾಗಿ ಹೆಚ್ಚು ಸದ್ದಿಲ್ಲದೆ ನಡೆದು ಹೋಗುತ್ತೆ. ಆದರೆ ಈ ಬಾರಿ ಪರಿಷತ್ಗೆ ನಡೀತಾ ಇರೋ 7 ಸ್ಥಾನಗಳ ಚುನಾವಣೆ ಮಾಜಿ ಸಿಎಂ ವರ್ಸಸ್ ಸಿಎಂ ವರ್ಸಸ್ ಪಕ್ಷದೊಳಗಿನ ಸಿಎಂ ವಿರೋಧಿಗಳು ಅನ್ನೋ ಹಾಗಾಗಿದೆ. ಅದರಲ್ಲೂ ಒಂದು ಸ್ಥಾನ ನೇರ ಮಾಜಿ ಸಿಎಂ ಹಾಲಿ ಸಿಎಂ ಪ್ರತಿಷ್ಠೆಗೆ ಒಡ್ಡಿರೋ ಸವಾಲಾಗಿ ಪರಿಣಮಿಸಿದೆ. ಹೇಳಿಕೇಳಿ ಡಿಕೆ ಶಿವಕುಮಾರ್ ಸಿಎಂ ಆದ್ಮೇಲೆ ನಡೀತಾ ಇರುವಂತಹ ಮೊದಲ ಚುನಾವಣೆ. 4 ಸ್ಥಾನ ಗೆಲ್ಲೋ ಸಂಖ್ಯಾಬಲ, 5ನೇ ಅಭ್ಯರ್ಥಿ ಗೆಲ್ಲಿಸಿಕೊಳ್ಳೋಕೆ ಬೇಕು ಬಾಹ್ಯ ಬೆಂಬಲ. ಡಿಕೆ ಟ್ರಬಲ್ ಶೂಟರ್, ಹೇಗೋ 5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡ್ತಾರೆ ಅನ್ನೋ ವಿಶ್ವಾಸ. ಆದ್ರೆ ಅವನ್ಯಾವ ಟ್ರಬಲ್ ಶೂಟರ್, ಅವನಿಗೆ ನಾವೇ ಟ್ರಬಲ್ ಕೊಡ್ತೀವಿ ನೋಡ್ತೀರಿ ಅಂತ ಕೆಲ ಒಳಗಿನವರೇ ಕೈ ಕೊಡೋ ಸಾಧ್ಯತೆ ಇದೆಯಂತೆ. ಜೆಡಿಎಸ್ ಮತ್ತು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಮುಖ ಮಾಡಿದ್ದ ಕೆಲ ಶಾಸಕರು ಗರ್ ವಾಪಸಿಯ ಆಲೋಚನೆಯಲ್ಲಿದ್ದಾರೆ ಅನ್ನೋ ಮಾತಿದೆ. ಸಚಿವ ಸ್ಥಾನ ಕೈತಪ್ಪಿದ ಕೋಪಕ್ಕೆ ಅಡ್ಡ ಮತದಾನ ಮಾಡೋ ಸಾಧ್ಯತೆಯೂ ಇದೆ. ಇನ್ನು ಮೈತ್ರಿಪಾಳೆಯ ಅಭ್ಯರ್ಥಿ ಕಣಕ್ಕೆ ಇಳಿಸಿ ಕೈಪಾಳೆಯದಲ್ಲಿ ಇರೋ ಡಿಕೆ ವಿರೋಧಿಗಳ ಸಹಾಯದಿಂದ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸೋ ಪ್ಲಾನ್ನಲ್ಲಿದ್ದಾರೆ. ಆದರೆ ಇತ್ತ ಬಿಜೆಪಿಯಲ್ಲೂ ಕಾಲು ಆಚೆ ಇಟ್ಟು ಆಟ ನೋಡೋಕ್ ಸಿದ್ಧರಿರೋ 3 ಮಂದಿ ಏನ್ ಮಾಡ್ತಾರೆ ಕುತೂಹಲ. ಹೀಗಾಗಿಯೇ ಈ ಬಾರಿಯ ಪರಿಷತ್ ಮತದಾನದಲ್ಲಿ ಯಾವ ಶಾಸಕರು ಯಾರ ಪರ ಮತ ಹಾಕ್ತಾರೆ ಅನ್ನೋದರ ಮೇಲೆ ಮುಂದಿನ 2028ರ ಚುನಾವಣೆ ಹೊತ್ತಿಗೆ ಅವರು ಎಲ್ಲಿ ಇರ್ತಾರೆ ಅನ್ನೋ ಸುಳಿವು ಸಿಗಲಿದೆ. 3 ರಾಜಕೀಯ ಪಕ್ಷಗಳಿಗೆ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಡುವುದು ಮಾತ್ರ ಅಲ್ಲ, ಶಾಸಕರ ಮನದಾಳ ಅರಿಯೋದಕ್ಕೆ ಜೂನ್ 18ರ ವೋಟಿಂಗ್ ಮುಖ್ಯ. ಈ ಸವಾಲಲ್ಲಿ ಗೆಲ್ಲೋರು ಯಾರು? ಬನ್ನಿ ಚರ್ಚೆ ಮಾಡೋಣ.